ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೇರಿಗ್ನಾನ್ಸ್ ಥಿಯರಮಿನ ಎರಡನೇ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಸೊ ಮೊದಲನೇ ಕ್ವಶನ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ಕಂಪ್ಯೂಟ್ ದ ರಿಸಲ್ಟೆಂಟ್ ಫೋರ್ಸ್ ಅಂದ್ರೇನು r ನ ಫೈಂಡ್ ಔಟ್ ಮಾಡಬೇಕು ಅಂಡ್ ಲೊಕೇಟ್ ಇಟ್ಸ್ ಪೊಸಿಷನ್ ಫ್ರಮ್ ದ ಪಾಯಿಂಟ್ ಎ. ಸೊ ಏನ್ ಮಾಡೋಣ, ರಿಸಲ್ಟೆಂಟ್ ಕೂಡ ಫೈಂಡ್ ಮಾಡೋಣ, ಡೈರೆಕ್ಷನ್ ಅನ್ನು ಕೂಡ ಫೈಂಡ್ ಮಾಡೋಣ, ಲೊಕೇಟ್ ದ ಪೊಸಿಷನ್ ಅನ್ನು ಕೂಡ ಫೈಂಡ್ ಮಾಡೋಣ. ಈಗ ನಮಗೆ ಈ ವೇರಿಗ್ನಾನ್ಸ್ ಥಿಯರಮ್ ಮಾಡಬೇಕಾದ್ರೆ ವೇರಿಗ್ನಾನ್ಸ್ ಥಿಯರಮ್ ಏನು ಹೇಳುತ್ತೆ, ಸಮೇಷನ್ ಆಫ್ m ಆಫ್ a is equal to r into x. ಅಂದ್ರೆ ಏನು, ಸಮೇಷನ್ ಆಫ್ ಮೂವ್ಮೆಂಟ್ ಫ್ರಮ್ ಪಾಯಿಂಟ್ ಎ. ಸೊ ಅವ್ರು ಹೇಳಿರೋದು ಪಾಯಿಂಟ್ ಎ ಇಂದ ಅಲ್ವಾ. ಸೊ ಪಾಯಿಂಟ್ ಎ ಇಂದ ರೆಫರೆನ್ಸ್ ತಗೊಂಡ್ರೆ ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಎ is equal to ರಿಸಲ್ಟೆಂಟ್ ಫೋರ್ಸ್ ಇಂಟು ಇಟ್ಸ್ ಪೊಸಿಷನ್, ಅಂದ್ರೆ ಲೊಕೇಶನ್ ಎಲ್ಲಿದೆ ಅಲ್ಲಿ ಅಂತ ಅರ್ಥ. ಈಗ ಫಸ್ಟ್ ರಿಸಲ್ಟೆಂಟ್ ನ ಕಂಡುಹಿಡಿಯೋಣ. ಸೊ ರಿಸಲ್ಟೆಂಟ್ ಫಾರ್ಮುಲಾ ಏನು, root of summation of f of x square plus summation of f of y square. Summation of f of x square ಅಂತಂದ್ರೇನು, ಎಲ್ಲ ಹಾರಿಜಾಂಟಲ್ ಫೋರ್ಸಸ್. ಹಾರಿಜಾಂಟಲ್ ಅಂದ್ರೆ ಬಲಗಡೆ ಹೋಗ್ತಿರುವಂತದ್ದು, ಎಡಗಡೆ ಹೋಗ್ತಿರುವಂತದ್ದು. ನೆಕ್ಸ್ಟ್ ಪ್ಲಸ್ ಸಮೇಷನ್ ಆಫ್ ವರ್ಟಿಕಲ್ ಫೋರ್ಸಸ್ ಸ್ಕ್ವೇರ್. ಸೊ ವರ್ಟಿಕಲ್ ಫೋರ್ಸಸ್ ಅಂದ್ರೇನು, ಮೇಲ್ಗಡೆ ಹೋಗ್ತಿರುವಂತ ಫೋರ್ಸ್ ಅಥವಾ ಕೆಳಗಡೆ ಹೋಗ್ತಿರುವಂತ ಫೋರ್ಸಸ್ ಗಳನ್ನ ನಾವು ವರ್ಟಿಕಲ್ ಫೋರ್ಸಸ್ ಅಂತ ಕರಿತೀವಿ. ಇನ್ನ ಹಿಂಗ್ ಹೋಗ್ತಾ ಇರುವಂತದನ್ನ ಏನಂತ ಕರಿತೀವಿ ಅಂದ್ರೆ ಒಂದು ಡಿಗ್ರಿಲಿ ಬೆಂಡ್ ಆಗಿರುವಂತ ಫೋರ್ಸಸ್ ಗಳನ್ನ ಇನ್ಕ್ಲೈನ್ಡ್ ಫೋರ್ಸಸ್ ಅಂತ ಕರಿತೀವಿ. ಸೊ ಇನ್ಕ್ಲೈನ್ಡ್ ಫೋರ್ಸ್ ಇದು ಬೇಕಾಗಿಲ್ಲ. ಈಗ ನೋಡಿ ಯಾವ್ಯಾವ ಹಾರಿಜಾಂಟಲ್ ಫೋರ್ಸ್ ಇದೆ ಮತ್ತೆ ವರ್ಟಿಕಲ್ ಫೋರ್ಸ್ ಇದೆ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಬಲಗಡೆ ಹೋಗ್ತಿರುವಂತ ಫೋರ್ಸ್ ನ ಪಾಸಿಟಿವ್ ಅಂತ ತಗೊಳ್ಳಿ, ಎಡಗಡೆ ಹೋಗ್ತಿರುವಂತ ಫೋರ್ಸಸ್ ಗಳನ್ನ ನೆಗೆಟಿವ್. ಈಗ ನೋಡಿ ಹಾರಿಜಾಂಟಲ್ ಫೋರ್ಸಸ್ ಯಾವ್ಯಾವು, 10 ನ್ಯೂಟನ್ 30 ನ್ಯೂಟನ್ ಎರಡೇ ಇರೋದು. ಸೊ ಎರಡು ಕೂಡ ಬಲಗಡೆ ಹೋಗ್ತಾ ಇದೆ. ಸೊ ಬಲಗಡೆ ಹೋಗ್ತಿದ್ರೆ ಏನ್ ಮಾಡಬೇಕು, ಪ್ಲಸ್. ಸೊ 30 ಪ್ಲಸ್ 10 ವಿಚ್ ಇಸ್ ಈಕ್ವಲ್ ಟು 40 ನ್ಯೂಟನ್. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ. ಸೊ ಮೇಲ್ಗಡೆ ಹೋಗ್ತಿದ್ರೆ ಪಾಸಿಟಿವ್, ಕೆಳಗಡೆ ಹೋಗ್ತಿದ್ರೆ ನೆಗೆಟಿವ್. ಸೊ ಎರಡು ಫೋರ್ಸಸ್ ಗಳಿವೆ, ವರ್ಟಿಕಲ್ ಫೋರ್ಸಸ್ ಗಳು. ಒಂದು ಮೇಲೆ ಹೋಗ್ತಾ ಇದೆ, ಸೊ ಯಾವುದು 40 ನ್ಯೂಟನ್. ಸೊ ಪ್ಲಸ್ ಆಗ್ತಾ ಬೇಕು 40 ಪ್ಲಸ್. ನೆಕ್ಸ್ಟ್ 20 ಕಿಲೋ ನ್ಯೂಟನ್ ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಅಂತಂದ್ರೆ ಮೈನಸ್ 20 ವಿಚ್ ಇಸ್ ಈಕ್ವಲ್ ಟು 40 ಮೈನಸ್ 20 ಅಂದ್ರೆ 20 ನ್ಯೂಟನ್. ಇವಾಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸಿಕ್ತು, ಸಮೇಷನ್ ಆಫ್ ಎಫ್ ಆಫ್ ವೈ ಸಿಕ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, r is equal to root of summation of f of x square. summation of f of x square ಏನು 40. ಸೊ 40 ಹೋಲ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ y ಹೋಲ್ ಸ್ಕ್ವೇರ್. ಸೊ y ವ್ಯಾಲ್ಯೂ ಏನು 20. ಸೊ 20 ಹೋಲ್ ಸ್ಕ್ವೇರ್. ಸೊ ಏನಾಗುತ್ತೆ 4 4 16 00 plus 2 2 4 00 root of 2000. root of 2000 ಅಂದ್ರೆ root of 2000 44.72 ನ್ಯೂಟನ್. ನ್ಯೂಟನ್ ಅಂತ ಏನು ಕೊಟ್ಟೆ, ಫೋರ್ಸಸ್ ಗಳು ಎಲ್ಲದೂ ಕೂಡ ನ್ಯೂಟನ್ ಅಲ್ಲೇ ಕೊಟ್ಟಿರೋದ್ರಿಂದ ಈ ಫೋರ್ಸಸ್ ಗಳ ರಿಸಲ್ಟೆಂಟ್ ಆಗಿ ಬಂದಿರುವಂತದ್ದು ರಿಸಲ್ಟೆಂಟ್. ಸೊ 44.72 ರಿಸಲ್ಟೆಂಟ್ ಆಯ್ತು. ಇವಾಗ ನೆಕ್ಸ್ಟ್ ಡಿಗ್ರಿನೂ ಕಂಡುಹಿಡಿಯೋಣ ಅಂತ ಹೇಳಿದೆ. ಸೊ ಡಿಗ್ರಿ ಅಂದ್ರೇನು, ಸಾರಿ ಥೀಟಾ ಇಸ್ ಈಕ್ವಲ್ ಟು ಡೈರೆಕ್ಷನ್ ಅನ್ನು ಕಂಡುಹಿಡಿಯೋಣ. ಸೊ ಡೈರೆಕ್ಷನ್ ಅಂದ್ರೇನು, tan ಇನ್ವರ್ಸ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ವೈ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಈಗ tan ಇನ್ವರ್ಸ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಏನು 20 ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು 40 1/2. ಸೊ tan ಇನ್ವರ್ಸ್ ಆಫ್ 1/2 26.56 ಡಿಗ್ರಿ. ಸೊ ಎಷ್ಟು ಬಂದಿರುತ್ತೆ ವ್ಯಾಲ್ಯೂ, ಇದನ್ನು ಮಾಡಿದ್ರೆ tan ಇನ್ವರ್ಸ್ ಆಫ್ 0.5 1/2 ಅಂದ್ರೆ 0.5 ಅಲ್ವಾ. tan ಇನ್ವರ್ಸ್ ಆಫ್ 0.5 ವ್ಯಾಲ್ಯೂ ಏನು 26.56. ಇದೇನಿದು ಡೈರೆಕ್ಷನ್. ನೆಕ್ಸ್ಟ್ ಏನ್ ಫೈಂಡ್ ಮಾಡಕ್ಕೆ ಹೇಳಿದರೆ, ಪೊಸಿಷನ್ ನ ಫೈಂಡ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ. ಸೊ ಎಕ್ಸ್ ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಫಸ್ಟ್ ನಮಗೆ ಆರ್ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ. ಫಸ್ಟ್ ಇವಾಗ ಮೊಮೆಂಟಮ್ ಅಕ್ರಾಸ್ ಎ ನ ಕಂಡುಹಿಡಿಯೋಣ. ಸೊ ಮೊಮೆಂಟಮ್ ಅಕ್ರಾಸ್ ಎ ಇಸ್ ಈಕ್ವಲ್ ಟು, ಸೊ ಈ ಪಾಯಿಂಟ್ ನ ಎ ಅಂತ ತಗೊಂಡ್ರೆ ಅದರಿಂದ ಹೋಗ್ತಿರುವಂತಹ ಫೋರ್ಸಸ್ ಗಳು ಮತ್ತೆ ಅದಕ್ಕೆ ಬರ್ತಿರುವಂತಹ ಫೋರ್ಸಸ್ ಗಳು ಅವೆಲ್ಲ 0 ಆಗಿ ಹೋಗುತ್ತೆ. ಸೊ ಇವಾಗ ಏನಾಯ್ತು, 10 ನ್ಯೂಟನ್ ಇಂದ 0 ಆಯ್ತು, 40 ನ್ಯೂಟನ್ ಕೂಡ 0 ಆಯ್ತು. ಸೊ ಯಾಕೆ, ಎ ಇಂದ ಎಗಿರುವಂತ ಡಿಸ್ಟೆನ್ಸ್ 0 ಆಗಿರೋದ್ರಿಂದ ನಾವು ಫೋರ್ಸ್ ಇಂಟು ಡಿಸ್ಟೆನ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಫೋರ್ಸ್ ಇಂಟು ಡಿಸ್ಟೆನ್ಸ್ ಎಷ್ಟು 0 ಆಗಿರುತ್ತೆ. ಸೊ ಎರಡಕ್ಕೂ 0 ನ ಮಲ್ಟಿಪ್ಲೈ ಮಾಡಿದಾಗ 0 ಆಗುತ್ತೆ. ಸೊ ಅದನ್ನೇನು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಇವಾಗ ಯಾವ ಫೋರ್ಸ್ಗಳನ್ನು ಕಂಡು 20 ನ್ಯೂಟನ್ ಮತ್ತೆ 30 ನ್ಯೂಟನ್ ಮಾತ್ರ ಉಳ್ಕೊಂತು.
ಈಗ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ನೆಗೆಟಿವ್. ಸೊ ಪಾಯಿಂಟ್ ಎ ಅಲ್ಲಿ ಬೆರಳಿಡಿ. ಈ 20 ನ್ಯೂಟನ್ ಏನ್ ಮಾಡ್ತಾ ಇದೆ, ಕೆಳಗಡೆ ಬರ್ತಿದೆ. ಸೊ ಕೆಳಗಡೆ ಅಂದ್ರೆ ಕ್ಲಾಕ್ ವೈಸ್. ಸೊ ಈ ರೀತಿ ಬಂದ್ರೆ ಕ್ಲಾಕ್ ವೈಸ್, ಈ ರೀತಿ ಬಂದ್ರೆ ಅಂದ್ರೆ ಉಲ್ಟಾ ಬಂದ್ರೆ ಆಂಟಿ ಕ್ಲಾಕ್ ವೈಸ್. ಸೊ ಏನಾಗ್ತಾ ಇದೆ, 20 ನ್ಯೂಟನ್ ಕೆಳಗಡೆ ಬರ್ತಾ ಇದೆ ಅಂದ್ರೆ ಕ್ಲಾಕ್ ವೈಸ್, ವಿಚ್ ಇಸ್ ಈಕ್ವಲ್ ಟು 20 ಅಂದ್ರೆ ಪಾಸಿಟಿವ್ ಆಗ್ತದೆ ಕ್ಲಾಕ್ ವೈಸ್. 20 ಡಿಸ್ಟೆನ್ಸ್ ಎಷ್ಟು ನೋಡಿ, ಈ ಫೋರ್ಸ್ ಎಲ್ಲಿಂದ ಈಗ ಬಂದು ಇಲ್ಲಿ ಬರುತ್ತೆ ಬಿಗೆ. ಸೊ ಎಷ್ಟಾಯ್ತು, 10 ಎ ಇಂದ ಬಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, 2 ಮೀಟರ್. ಸೊ 20 ಇಂಟು 2. ನೆಕ್ಸ್ಟ್ 30 ನ್ಯೂಟನ್ ಇದೆ. ಸೊ 30 ನ್ಯೂಟನ್ ಏನಾಗ್ತಾ ಇದೆ, ಬಲಗಡೆ ಹೋಗ್ತಾ ಇದೆ. ಸೊ ನೋಡಿ ಕೈನ ತಿರುಗಿಸಿದ್ರೆ ಏನಾಗುತ್ತೆ, ಪಾಯಿಂಟ್ ಎ ರೆಫರೆನ್ಸ್ ಇಟ್ಕೊಂಡು ಬಲಗಡೆ ಬರ್ತಾ ಇದೆ ಅಂದ್ರೆ ಪಾಸಿಟಿವ್ ಆಗಬೇಕು ಕ್ಲಾಕ್ ವೈಸ್ ರೊಟೇಷನ್. 30 ಇಂಟು ಡಿಸ್ಟೆನ್ಸ್ ಎಷ್ಟು ನೋಡು, ಎಲ್ಲಿಂದ ಹೋಗ್ತಾ ಇರೋದು, ಡಿ ಇಂದ ಸಿ ಹೋಗ್ತಾ ಇದೆ. ಸೊ ಎ ಇಂದ ಡಿ ಇರುವಂತ ಡಿಸ್ಟೆನ್ಸ್ ಎಷ್ಟು, 2 ಮೀಟರ್. ಇದು ಅಷ್ಟು ಕೂಡ ಸ್ಕ್ವೇರ್ ಅಲ್ವಾ. ಸೊ 2 ಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇಂಟು 2 ವಿಚ್ ಈಸ್ ಈಕ್ವಲ್ ಟು 20 ಇಂಟು 2 ಈಸ್ 40 ಪ್ಲಸ್ 30 ಇಂಟು 2 ಈಸ್ 60 ವಿಚ್ ಈಸ್ ಈಕ್ವಲ್ ಟು 100. ಮೊಮೆಂಟಮ್ ಅಕ್ರಾಸ್ ಏನ್ ಬಂತು, 100 ನ್ಯೂಟನ್ ಮೀಟರ್. ಸೊ ವ್ಯಾಲ್ಯೂ ಏನಾಗುತ್ತೆ, ನ್ಯೂಟನ್ ಮೀಟರ್. ಯಾಕೆ, ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಲ್ವಾ. ಫೋರ್ಸ್ ಯಾವ್ದ್ರಲ್ಲಿ ಕೊಟ್ಟಿರೋದು, ನ್ಯೂಟನ್. ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ಮೀಟರ್. ಸೊ ನ್ಯೂಟನ್ ಮೀಟರ್. ಈಗ ಸಮೇಷನ್ ಆಫ್ ಎಂ ಎ ಸಿಕ್ತು, ರಿಸಲ್ಟೆಂಟ್ ಇದೆ. ಸೊ ಪೊಸಿಷನ್ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಸೊ ದೇರ್ಫೋರ್ ಸಮೇಷನ್ ಆಫ್ ಎಂ ಎ ಇಸ್ ಈಕ್ವಲ್ ಟು ಆರ್ ಇಂಟು ಎಕ್ಸ್. ಎಂ ಎ, ಸೊ ಎಂ ಎ ಅಂತ ಅಂದ್ರೆ ನಿಮ್ಮ ಊರಲ್ಲಿ ಸಿಗುವಂತ ಎಂ ಎ ಅಲ್ಲ, ಇದು ಮೊಮೆಂಟಮ್ ಅಕ್ರಾಸ್ ಎ. ಸೊ ಮೊಮೆಂಟಮ್ ಅಕ್ರಾಸ್ ಎ ವ್ಯಾಲ್ಯೂ ಏನು, 100 ನ್ಯೂಟನ್ ಮೀಟರ್. ನೆಕ್ಸ್ಟ್ ರಿಸಲ್ಟೆಂಟ್ ಎಷ್ಟು ಬಂದಿದೆಯಪ್ಪ, 44.72 ನ್ಯೂಟನ್ ಇಂಟು ಪೊಸಿಷನ್ ಎಕ್ಸ್. ಸೊ ಇವಾಗ ಇದನ್ನ ಈ ಕಡೆ ತಂದ್ರೆ ಪೊಸಿಷನ್ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 100 ನ್ಯೂಟನ್ ಮೀಟರ್ ಡಿವೈಡೆಡ್ ಬೈ 44.72 ನ್ಯೂಟನ್. ನ್ಯೂಟನ್ ಕ್ಯಾನ್ಸಲ್. 100 divided by 44.72 which is equal to 2.236 meter. So position is to 2.236 meter. So ವೇರಿಗ್ನಾಸ್ ಥಿಯರಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.